ಮೈ ಚಾನಲ್ ಅವೇಕಂಟ್ ಆರೋ ವಿತ್ ನಿಖಿತಾ. ಇವತ್ತಿನ ಟಾಪಿಕ್ ಏನಂದ್ರೆ ಮೈಂಡ್ ವರ್ಸಸ್ ಹಾರ್ಟ್. ನಿಮ್ಮ ವ್ಯಕ್ತಿಯ ಮನಸ್ಸಿಂದ ಮೈಂಡಿಂದ ಏನು ಯೋಚನೆ ಮಾಡ್ತದ ನೋಡೋಣ ಅಂತ. ಯಾವ ವ್ಯಕ್ತಿ ಅಂತಂದ್ರೆ ಯಾರ ಬಗ್ಗೆ ನೀವು ದಿನಾ ಯೋಚನೆ ಮಾಡಿ ಅಳ್ತದಿರಿ, ಈ ದಿನಾ ಯೋಚನೆ ಮಾಡಿ ನೀವು ಸೊರಗ್ತದಿರಿ, ದಿನಾ ಯೋಚನೆ ಮಾಡಿ ನಿದ್ದೆ ಮಾಡ್ಲಾರ್ದಂಗೆ ನೀವು ಟೈಮ್ ಕಳೀತಿದ್ದೀರಿ. ಸೊ ಇಂಥ ವ್ಯಕ್ತಿನ ಮನಸ್ಸಿಂದ ಮೈಂಡಿಂದ ಅವ್ರು ನಿಮ್ಮ ನಿಜವಾಗ್ಲೂ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದಾರಂತ, ಅದು ಎಸ್ಪೆಷಲಿ ನೆಕ್ಸ್ಟ್ 72 ಅವರ್ಸ್ ಒಳಗೆ ಏನು ಯೋಚನೆ ಮಾಡ್ತಿದ್ದಾರೆ ನೋಡೋಣಂತ. ನೆಕ್ಸ್ಟ್ 72 ಅವರ್ಸ್. ಓಕೆ, ಸೊ ವಿಜುವಲೈಸ್ ಮಾಡ್ಕೊಳ್ರಿ. ಹೆಸರು ವ್ಯಕ್ತಿನ 3 ಸಲ ಹೆಸರು ಹೇಳ್ಕೊಂಡು ವಿಜುವಲೈಸ್ ಮಾಡಿಕೊಂಡು ಡೀಪ್ ಬ್ರೀತ್ ಮಾಡಿ ಎನರ್ಜಿ ಕನೆಕ್ಟ್ ಮಾಡ್ಕೊಳ್ರಿ. ಸೊ ದಿಸ್ ಈಸ್ ಅ ಹಾರ್ಟ್, ದಿಸ್ ಈಸ್ ಅ ಮೈಂಡ್. ಸೊ ಮೈಂಡ್ ಏನು ಯೋಚನೆ ಮಾಡ್ತೈತಿ, ಹಾರ್ಟ್ ಏನು ಮಾಡ್ತೈತಿ ನೋಡೋಣಂತ. ಮೈಂಡ್ ಆ್ಯಂಡ್ ಹಾರ್ಟ್. ಮೈಂಡ್ ಸ್ಟ್ರಾಂಗ್ ಐತಿ ಸಲ. ಸೊ ಮೈಂಡ್ ಹೇಳ್ತಾ ಐತಿಲ್ಲ, ನಿಮ್ಮ ಜೊತೆ ಒಂದಾಗಿರಬೇಕು ಅಂತ ಹೇಳ್ತಾ ಐತಿ ಮೈಂಡ್. ಓಕೆ, ಮನಸ್ಸು ಭಾಳ ಕನ್ಫ್ಯೂಸ್ ಒಳಗೆ ಐತಿ ಈ ಸಲ. ಓಕೆ, 3 ಮೇಜರ್ ಅರ್ಕನ ಬಂದು 4 ಮೇಜರ್ ಅರ್ಕನ ಬಂದವು. ಮೇಜರ್ ಅರ್ಕನ ಅಂದ್ರೆ ನಿಮ್ದಿಲ್ಲಿ ಒಂಥರ ನಿಮ್ದು ಜೀವನದ ಒಂದು ಕರ್ಮ ಅಂತ ಹೇಳ್ಬೋದು ನೀವಿಲ್ಲ. ನಿಜ, ಯಾಕಂದ್ರೆ ಅದನ್ನು ಪ್ರಾರಬ್ಧ ಕರ್ಮ ನಾವು ಅಳ್ಸೋಕ್ಕಾಗಲ್ಲ, ಕೆಡ್ಸೋಕ್ಕಾಗಲ್ಲ. ನೀವೇನು ರೆಮಿಡಿ ಮಾಡಿದ್ದನ್ನು ಅದರದ್ದು ಇಂಟೆನ್ಸಿಟಿ ಕಮ್ಮಿ ಮಾಡ್ಬೋದು. ಸೊ ಅದ್ರ ಬಗ್ಗೆ ಇಲ್ಲೇ ಹೇಳ್ತಾ ಐತೆ. ಓಕೆ, ಸೊ ನಿಮ್ಮ ವ್ಯಕ್ತಿ ಇಲ್ಲೇ ಮನಸ್ಸು ಏನು ಹೇಳ್ತಾ ಐತಿ ಅಂತಂದ್ರೆ, ನಿಮ್ಮ ಒಂದು ವ್ಯಕ್ತಿತ್ವ ಬಗ್ಗೆ ಯೋಚನೆ ಮಾಡ್ತಾ ಐತಿ ಮನಸ್ಸು. ಮನಸ್ಸು. ಓಕೆ, ಇನೋಸೆನ್ಸಿ ನೀವು ಹೆಂಗೆ ಅದಿರಿ, ಎಷ್ಟು ತಿಳುವಳಿಕೆ ಅದಿರಿ, ಹೆಂಗೆ ನೀವು ಒಂದು ಟ್ರಸ್ಟ್ ಮಾಡ್ತೀರಿ, ಜೀವನದ ಮೇಲೆ ಟ್ರಸ್ಟ್ ಮಾಡ್ತೀರಿ, ವ್ಯಕ್ತಿನ ಹೆಂಗೆ ಟ್ರಸ್ಟ್ ಮಾಡ್ತೀರಿ ಅಂದ್ರೆ ಅಷ್ಟು ಡೀಪ್ ಒಳಗೆ ನೀವು ಟ್ರಸ್ಟ್ ಮಾಡ್ತೀರಿ. ಅದ್ರ ಬಗ್ಗೆ ಎಲ್ಲ ಮನಸ್ಸು ಇಲ್ಲೇ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಐತಿ. ನಿಮ್ಮ ಜೊತೆಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಇತ್ತು ಮನಸ್ಸು. ನೀವು ಎಷ್ಟೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರಲಿ, ಎಷ್ಟು ನೀವು ನಿಮ್ಮ ಇಷ್ಟ ಕಷ್ಟಗಳೆಲ್ಲ ಡಿಫ್ರೆಂಟ್, ಅವ್ರಿಗಿಂತ ನಿಮ್ದು ಡಿಫ್ರೆಂಟ್ ಇದ್ರೂ ಸೊ ನಾವು ಒಂದಾಗಿದ್ರೆ ನಾವು ಜೀವನ ಚಂದ ಇರ್ತೈತಿ. ಇಂಟಿಗ್ರೇಷನ್ ಅಂತೇವಲ್ಲ ನಾವಿಲ್ಲೇ. ನಮ್ಮ ಇಂಡಿಯಾ ಐತೆ ನೋಡ್ರಿ, 10 ಹಲವಾರು ಭಾಷೆಗಳದಾವು, ಸಂಸ್ಕೃತಿಗಳದಾವು. ಬಟ್ ಆದರೂ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ದೇಶದಾಗ ಒಂದೇ ನಾಡೊಳಗೆ ಹೆಂಗೆ ಅದೇವಲ್ಲ ಹಂಗೆ ಇಲ್ಲೇ ಇಬ್ಬರು ಡಿಫ್ರೆಂಟ್ ಇದ್ವಿ ಅಂದ್ರೆ ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು, ನಾವಿಬ್ಬರು ಒಂದಾಗಿ ಜೀವನ ಮಾಡಬಹುದು ಅಂತ ಮನಸ್ಸು ಹೇಳ್ತಾ ಐತಿ. ಓಕೆ, ವಿ ಆರ್ ಮಿರರಿಂಗ್ ಅಂತ. ನೀವು ಒಬ್ರಿಗೊಬ್ರು ನೀವು ಮಿರರಿಂಗ್ ಅದಿರಿ ಅಂದರೆ ಒಬ್ಬರ ಜೀವನನ ಇನ್ನೊಬ್ರು ರಿಫ್ಲೆಕ್ಟ್ ಮಾಡ್ತೀರಿ. ಅದ್ರ ಇಬ್ಬರು ಬೇಕೇ ಬೇಕು. ಇನ್ ಆ್ಯಂಡ್ ಆ್ಯನ್ ಎನರ್ಜಿ, DM ಆ್ಯಂಡ್ DF. ಓಕೆ, ಬಟ್ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಕನ್ಫ್ಯೂಷನ್ಸ್ ಅದಾವು. ಅವಾಗ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊತತಿ ಮನಸ್ಸು. ಕನ್ಫ್ಯೂಷನ್ ಮಾಡ್ಕೊಂಡ್ರೂ ಅಡ್ಡಿ ಇಲ್ಲ. ಟ್ರಸ್ಟ್ ಅಂತೂ ಐತಿ ಈ ರಿಲೇಷನ್ಶಿಪ್ ಬಗ್ಗೆ. ಅವ್ರಿಗೆ ಭಾಳ ಅಂದ್ರೆ ಭಾಳ ಟ್ರಸ್ಟ್ ಐತಿ. ಓಕೆ, ಎಷ್ಟೇ ಹರ್ಡಲ್ಸ್ ಬರಲಿ, ಏನೇ ಕಷ್ಟ ಮಾಡಲಿ, ಒಟ್ಟು ನಾವಿಬ್ಬರು ಜೊತೆಗಿರ್ತೀವಿ, ಜೊತೆಗೆ ಚೆಂದಾಗಿರ್ತೀವಿ, ಖುಷಿಯಾಗಿರೋಣ. ಓಕೆ, ಎಷ್ಟೇ ಹೆಂಗಾರ ಮಾಡಲಿ ನಾವು ದೂರ ಆಗಲ್ಲ ಅನ್ನೋದೊಂದು ನಂಬಿಕೆ ಮನಸ್ಸಿಗೈತಿ. ಓಕೆ, ಸೊ ಇಲ್ಲಿ ಮೈಂಡ್ ಏನು ಹೇಳ್ತಾ ಐತಿ ನೋಡೋಣಂತ. ಮೈಂಡ್ ಅಂದ್ರೆ ಬುದ್ಧಿ ಇರ್ತದಲ್ಲ, ಬುದ್ಧಿ ಹಾಳಾಕತ್ತೈತೆ ಒಂಚೂರು ಇಲ್ಲಿ. ಸೊ ನಾ ಫಸ್ಟಿಗೆ ಏನು ಹೇಳಿದ್ದೆ, ಮೈಂಡ್ ಚೆನ್ನಾಗೈತಿ ಅಂದರೆ ಇಲ್ಲ, ಮೈಂಡ್ ಅಳ್ತಾ ಐತಿ, ಮನಸ್ಸು ಸ್ವಲ್ಪ ಖುಷಿ ಐತಿ. ಓಕೆ, ಸೊ ಇದು ಮೈಂಡ್ ಬೇಜಾರು ಮಾಡ್ಕೊಳಕತ್ತೈತಿ, ಹಾಳಾಕತ್ತೈತಿ. ಓಕೆ, ಏನು ನಡೀತಾ ಇತ್ತು ನನ್ನ ಜೀವನದಾಗ, ಈ ರಿಲೇಷನ್ಶಿಪ್ ಒಳಗೆ ನಾನು ಏನು ಕಲಿತದನಿ, ಎಷ್ಟೊಂದು ಲೈಫ್ ಲೆಸನ್ಸ್ ಕಲಿತದನಿ ನಾ ಈ ರಿಲೇಷನ್ಶಿಪ್ ಒಳಗೆ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ. ಮೈಂಡ್ ಅಂದ್ರೆ ಯೋಚನೆ ಮಾಡ್ತದ, ಓವರ್ ಥಿಂಕಿಂಗ್ ಮಾಡ್ತೈತಿ, ನೆಗೆಟಿವ್ ಥಾಟ್ಸ್ ಬರ್ತದವು, ಅಥವಾ ಒಂದು ಯೋಚನೆಗಳು ಭಾಳ ಬರ್ತದವು. ಇದರಿಂದ ಮನಸ್ಸಿಂದ ಡೈವರ್ಟ್ ಮಾಡ್ಬೇಕಲ್ಲ, ಅದು ಮೈಂಡ್ ಕೆಲಸ ಏನೈತಿ. ಮನಸ್ಸು ಏನೋ ಒಂದು ಹೇಳಿದ್ದನ್ನು ಅದು ಮೈಂಡ್ ಏನು ಮಾಡ್ತೈತಿ, ಸ್ವಲ್ಪ ಡೈವರ್ಟ್ ಮಾಡೋಕ್ಕೆಲ್ಲ ಟ್ರೈ ಮಾಡ್ತೈತಿ. ಸೊ ಮೈಂಡ್ ಅಂಥವೆಲ್ಲ ಹಾಗೆಲ್ಲ ಬಂದ್ರೂ, ಅಂಥವು ಡೈವರ್ಷನ್ಸ್ ಬಂದ್ರೂ ಇಲ್ಲೇ ಅದನ್ನು ಮತ್ತೆ ತಾಳ್ಮೆಯಿಂದ ಕೂತ್ಕೊಂಡು ಯೋಚನೆ ಮಾಡ್ತೈತಿ ನಿಮ್ಮ ವ್ಯಕ್ತಿ ಮೈಂಡ್. ನಿಮ್ಮ ವ್ಯಕ್ತಿ ನೋಡ್ರಿ, ಈಗ ಸ್ವಲ್ಪ ಕಮ್ಮಿ ಮಾತಾಡೋದು ಕಲ್ತಿರ್ಬೋದು ನಿಮ್ಮ ಜೊತೆಗೀಗ. ಸೈಲೆಂಟ್ ಆಗಿರ್ಬೋದು ಅವರು. ಇಲ್ಲ ಯಾವಾಗೂ ನಿಮ್ಗೆ ಅನ್ನಿಸ್ತಿರ್ಬೇಕು ಏನೋ ಯೋಚನೆ ಮಾಡ್ತಿದಾರಲ್ಲ,
ನಿಮ್ಮಿಂದ ಏನೋ ಮುಚ್ಚಿಡ್ತದಾರಲ್ಲ, ಯಾಕೆ ಹಿಂಗಾಗ್ಯಾರ ಅಂತ ನಿಮಗೆ ಅನಿಸಿರಬಹುದು. ನೀವು ಯಾರು ಮಾತಾಡ್ತೀರ ಅವರಿಗೆ. ಓಕೆ, ಈ ಒಂದು ರಿಲೇಷನ್ಶಿಪ್ಪಿಗೆ ಹೊಸ ಆಯಾಮ ಕೊಡ್ಬೋದಾ? ಹಾಂ, ನಾನು ಅಂದರೆ ನೋಡೋ ದೃಷ್ಟಿನ ಏನಾದ್ರು ಚೇಂಜ್ ಮಾಡಲ, ಈ ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು, ನಂದೇನಾದರೂ ತಪ್ಪು ಐತಾ ಈ ರಿಲೇಷನ್ಶಿಪ್ ಒಳಗೆ, ನಾನೇ ಸುಮ್ಮನೆ ಏನಾದರೂ ಓವರ್ ಥಿಂಕ್ ಮಾಡ್ತದನ ಅಂತಲೇ ಇಲ್ಲೇ ಮೈಂಡ್ ಹೇಳ್ತಾ ಇತ್ತು ಅವರಿಗೆ. ಸೊ ಮೈಂಡ್ ಆ್ಯಂಡ್ ಹಾರ್ಟ್ ಏನದವಲ್ಲ ಎರಡೂ ಇಲ್ಲೇ ವಿಶ್ಲೇಷಣೆ ಮಾಡ್ಕೊಳಕತ್ತಾವು ಈ ರಿಲೇಷನ್ಶಿಪ್ ಬಗ್ಗೆ. ಹಂಗಂದು ನಿಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಐತಿ, ನಿಮ್ಮ ಮೇಲೆ ನಿಮ್ಗೆ ದೂರ ಹೋಗಬೇಕು, ಸಿಟ್ಟೈತಿ, ಏನೂ ಇಲ್ಲ. ಬಟ್ ಜೀವನದಾಗ ಕೆಲವೊಂದು ಘಟನೆಗಳು ನಡೆದು ಬಿಡ್ತಾವಲ್ಲ, ನಡೆದಾಗ ನಾವು ಅಂದ್ಕೊಂಡಂಗೆ ನಡಿಬೋದು, ನಾವು ಅಂದ್ಕೊಳ್ಳಾರ್ದಂಗೆ ನಡಿಬೋದು, ಇನ್ನೂ ಅನಿರೀಕ್ಷಿತವಾಗಿ ಇನ್ನೂ ಏನೇನೋ ನಡಿಬೋದು, ಊಹಿಸಲಾರ್ದಂಥ ಘಟನೆಗಳು ನಡಿಬೋದು. ಸೊ ಅವನ್ನೆಲ್ಲ ಇಲ್ಲಿ ಲೆಕ್ಕ ಹಾಕಿದ್ರೆ ಅಥವಾ ಅವನ್ನೆಲ್ಲನೂ ಒಂದು ವಿಮರ್ಶೆ ಅಂತ ಮಾಡಿದ್ರೆ ಇಲ್ಲೇ ಮತ್ತೆ ನಾವು ಹೊಸ ಜೀವನ ಮಾಡಬೇಕು ಅಂತ ಮೈಂಡ್ ಒತ್ತಿ ಹೇಳ್ತಾ ಇತ್ತು. ಏನೇ ಅಳು, ಏನೇ ವಿಚಾರ ಮಾಡು, ಏನೇ ಮಾಡು, ಲಾಸ್ಟಿಗೆ ಕೊಡುಕೊಂಡು ಎದ್ದು ಹೊಸದಾಗಿ ಮತ್ತೆ ಜೀವನನ ಸ್ಟಾರ್ಟ್ ಮಾಡು, ಹೊಸದಾಗಿ ಮತ್ತೆ ಈ ರಿಲೇಷನ್ಶಿಪ್ಪಿಗೆ ಹೊಸ ರೂಪ ಕೊಡು ಅಂತ ಇಲ್ಲಿ ಮೈಂಡನ್ನು ಹೇಳ್ತಾ ಇದ್ದೆ. ಓಕೆ, ಅಂದ್ರೆ ವಿತ್ ಲೈಫ್ ಲೆಸನ್ಸ್ ಈ ಸಲ ನೀನು ಜೀವನ ಮಾಡು ಅಂದ್ರೆ ನಿಮ್ಮ ಜೊತೆಗೆ ನಿಮ್ದು ಏನು ರಿಲೇಷನ್ಶಿಪ್ ಬಗ್ಗೆನೇ ಮಾತಾಡ್ತಿದ್ದೀನಿ. ಸೊ ಈ ರಿಲೇಷನ್ಶಿಪ್ ಬಗ್ಗೆನೇ ವಿಚಾರ ಮಾಡಿ ಲೈಫ್ ಲೆಸನ್ಸ್ ಎಲ್ಲ ಕಲಿತು ಏನು ಪಾಠ ಕಲ್ತಿ, ಹೋಗಿದ್ದ ವಿಷಯಗಳಿಂದ ನೀ ಏನು ಕಲ್ತಿ, ಬರೀ ಒಂದೊಂದು ಕಂಪ್ಲೇಂಟ್ ಹೇಳೋದಲ್ಲ, ಕಂಪ್ಲೇಂಟ್ ಬಿಟ್ಟು ಅಳ್ಕೊಂಡು ಕುಂದ್ರೋದು ಬಿಟ್ಟು ಅದ್ರ ಏನು ಕಲ್ತಿ, ಏನು ಮಾಡಿದ್ವಿ ಹೇಳು ಅಂತ ನಿಮ್ಮ ಮೈಂಡ್ ಇಲ್ಲೇ ಹೇಳ್ತಾ ಇದೆ. ಓಕೆ, ಸೊ ಇಂಟಿಗ್ರೇಷನ್ ಅಂತ ನೀವಿಲ್ಲೇ ಕ್ಲೇಮ್ ಮಾಡ್ಕೊಳ್ರಿ, ನ್ಯೂ ವಿಷನ್ ಅಂತ ನೀವಿಲ್ಲೇ ಕ್ಲೇಮ್ ಮಾಡ್ಕೋಬೋದು ಈ ರೀಡಿಂಗ್ ಒಳಗಿಂದ. ಇಂಟಿಗ್ರೇಷನ್ ಈಸ್ ವೆರಿ ಗುಡ್. ಇಲ್ಲ ಆ್ಯಕ್ಚುಲಿ ನಿಮ್ಗೆ ಇಂಟಿಗ್ರೇಷನ್ ಅಂತ ಬಂದಂದ್ರೆ ನೀವು ಏನೇ ಇರ್ರಿ, ಹೆಂಗೆ ಇರ್ರಿ, ಯಾಕಂದ್ರೆ ಎಲ್ಲ 5 ಬೆರಳು ಸೇಮ್ ಇರಲ್ಲ, ಹಂಗೆ ಎಲ್ಲರ ವ್ಯಕ್ತಿತ್ವಗಳು, ಎಲ್ಲರ ಗುಣಗಳು ಅಥವಾ ಎಲ್ಲರದು ಒಂದು ಬುದ್ಧಿ, ಯೋಚನಾ ಶಕ್ತಿ ಎಲ್ಲರೂ ಸೇಮ್ ಇರೋಲ್ಲ. ಸೊ ಅದ್ರೊಳಗೆ ಅದನ್ನ ಹೊಂದ್ಕೊಂಡು ಹೋಗೋದಿರ್ತದಲ್ಲ, ಒಬ್ರದ್ದೊಬ್ರದ್ದು ಸ್ಟ್ರೆಂತ್ ಏನೈತಿ, ವೀಕ್ನೆಸ್ಸಸ್ ಏನಿದಾವೆ ಅಂತೆಲ್ಲ ನಾನು ಅದನ್ನು ಅರ್ಥಕೊಂಡು ಜೀವನ ಮಾಡೋದೈತಲ್ಲ, ದಟ್ ಈಸ್ ವೆರಿ ಗುಡ್ ಆ್ಯಂಡ್ ಬ್ಯೂಟಿಫುಲ್ ಅವಾಗ. ಓಕೆ, ರೊಮ್ಯಾನ್ಸ್ ಒರಾಕಲ್ಸಿಂದ ಏನು ಬರ್ತದೆ ನೋಡೋಣ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಇದು ಮನಸ್ಸೇ ಓ ಮನಸ್ಸೇ ಅಂತ ಮನಸ್ಸೇ ಹಾಡು ಕೇಳ್ರಿ ಹೋಗಿ, ಚಂದ ಇತ್ತು ಹಾಡು. ಅದ್ರಾಗ ಎಷ್ಟು ಮನಸ್ಸು ಅಂತ ಕಮೆಂಟ್ ಮಾಡಿರಿ. ಓಕೆ, ದಿಸ್ ಇಸ್ ಮೈಂಡ್. ಇಲ್ಲಿ ಮನಸ್ಸೇನು ಹೇಳ್ತಾ ಐತೆ ಅಂತಂದ್ರೆ ನೋಡ್ರಿ, ಫರ್ಗ್ಯೂ ಆ್ಯಂಡ್ ಲರ್ನಿಂಗ್. ನಾನು ಹೇಳಿದೆ ಲೈಫ್ ಲೆಸನ್ಸ್ ಅಂತ ಹೇಳಿದೆ, ಅದನ್ನ ಏನೇನು ಬಂತು, ಫರ್ಗ್ಯೂ ಮಾಡಬೇಕು, ಕ್ಷಮಿಸ್ಬೇಕು ಮತ್ತು ಕಲಿಬೇಕು. ಒಬ್ಬರನ್ನ ಕ್ಷಮಿಸ್ತೇವೆ ಅಂದ್ರೆ ಅವ್ರು ಮಾಡಿದ್ದೆಲ್ಲ ತಪ್ಪಿಗೆ ನಾವೆಲ್ಲ ಹ್ಞೂ ಅಂತೇವೆ ಅಂತಲ್ಲ, ನೀನು ಕ್ಷಮಿಸೇನಿ, ಓಕೆ ನಾ ಬುದ್ಧಿ ಕಲ್ತೇನೆ, ಇನ್ನೊಂದ್ಸಲ ಹಿಂಗೆ ಮಾಡ್ಕೊಳಕ್ಕೆ ನಾ ಬಿಡಂಗಿಲ್ಲ ಅಂತ ಅರ್ಥದ. ಓಕೆ, ಲರ್ನಿಂಗ್ ಆ್ಯಂಡ್ ಫರ್ಗಿವಿಂಗ್ ಇಲ್ಲಿ. ಓಕೆ, ನಿಮ್ಮ ಜೊತೆಗೆ ಇರ್ಬೇಕಂತ ಹೇಳಿದೆ. ಸೊ ಅಗೇನ್ ಇಲ್ಲಿ ಏನು ಬಂತು ನೋಡ್ರಿ, ಇಂಟಿಗ್ರೇಷನ್ ಆ್ಯಂಡ್ ಇಲ್ಲಿ ಎಂಗೇಜ್ಮೆಂಟ್. ಓಕೆ, ನಿಮ್ಮ ಜೊತೆಗೆ ಒಂದು ಇರಬೇಕು. ಈ ಕಮಿಟ್ಮೆಂಟ್ ಏನೈತಲ್ಲ, ಲೆವೆಲ್ ಟು ಲೆವೆಲ್ ನಾನು ಅಪ್ಗ್ರೇಡ್ ಮಾಡ್ಕೊತ ಹೋಗ್ಬೇಕು, ಇನ್ನೂ ಚಂದ ಆಗಬೇಕಿದ್ದು. ಬರ್ತಾ ಡಿಕ್ರೀಸ್ ಆಗಬಾರ್ದು. ಅದು ಪ್ರೀತಿ ವಿಶ್ವಾಸ ಅನ್ನೋದು ಏನಿರ್ತದಲ್ಲ, ಒಂದು ಬಾಂಡಿಂಗ್ ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗಬಾರ್ದು, ಜಾಸ್ತಿ ಆಗ್ಬೇಕಂತ ಇಲ್ಲಿ ನಿಮ್ಗೆ ವ್ಯಕ್ತಿಗೆ ಅನ್ನಿಸ್ತಾ ಐತಿ. ಅವ್ರಿಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಅಂತ ಅನ್ನಿಸ್ತಾ ಇದ್ದಿದೆ, ಮನಸ್ಸು ಹೇಳ್ತಾ ಐತಿ ಯಾವಾಗೋ ಒಂದು ಸಪೋನ್ ಎ ಟೈಮ್ ನಾವೆಲ್ಲೋ ಬೆಟ್ಟಾಗಿದ್ವೋ ಏನೋ, ಯಾವುದೋ ಒಂದು ಜನ್ಮದಾಗ ಅರ್ಧಂಬರ್ಧ ಆಗಿದ್ದು ನಮ್ಮ ರಿಲೇಷನ್ಶಿಪ್, ಈಗಿಲ್ಲೇ ಪೂರ್ತಿ ಆಗಕ್ಕಂತನ ನಾವು ಹುಟ್ಟು ಬಂದೇವೋ ಏನೋ ಹಾಗೆಲ್ಲ ಅನ್ನಿಸ್ತಾ ಐತಿ. ಓಕೆ, ಇಲ್ಲೇ ಚಿಲ್ಡ್ರನ್ನು ನಿಮ್ಮ ಒಂದು ರಿಲೇಷನ್ಶಿಪ್ ಒಳಗೆ ಇನ್ವಾಲ್ವ್ಮೆಂಟ್ ಅದಾರ, ಅದ್ರ ಬಗ್ಗೆನೂ ಮನಸ್ಸು ಹೇಳ್ತಾ ಐತಿ. ವಾಟ್ ಅಬೌಟ್ ಚಿಲ್ಡ್ರನ್, ಕಿಡ್ಸ್ ಅದಾರಲ್ಲ, ಏನು ಮಾಡೋದು, ಮಕ್ಕಳು ಮರಿಗೆ ಏನು ಮಾಡೋದು? ನೀವು ಹೊಸದಾಗಿ ಮದುವೆ ಆಗೋರು ಇದ್ರಂದ್ರೆ ಫಸ್ಟ್ ಟೈಮ್ ಮಕ್ಕಳಿದ್ದಾರೆ, ನ್ಯೂಲಿ ವೆಡ್ ಆಗೋರು, ಕಮಿಟ್ಮೆಂಟಿಗೆ ಹೋಗೋರು, ಎಂಗೇಜ್ಮೆಂಟಿಗೆ ಹೋಗೋರು ಅಂದ್ರೆ, ಸೊ ನಾಳೆ ಮಕ್ಕಳು ಮರಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಹಂಗೆ. ಸೊ ಇಲ್ಲ ಮಕ್ಕಳು ಮರಿ ಅದಾರ, ಬಟ್ ಸ್ಟಿಲ್ ವಿ ಆರ್ ಇನ್ ದ ರಿಲೇಷನ್ಶಿಪ್, ಗಂಡ ಹೆಂಡ್ತಿ ಇದ್ದೇವೆ, ಸೆಕೆಂಡ್ ಮ್ಯಾರೇಜಿಗೆ ಹೊಂಟೇವಿ, ಡೈವರ್ಸ್ ಆಗ್ತದೇವಿ, ಸಪ್ರೇಷನ್ ಆಗ್ತದೇವಿ, ಹಿಂಗಿರ್ತಾವೆ ಏನೋ ಇರ್ತಾವಲ್ಲ. ಸೊ ಅಲ್ಲೂ ಇಲ್ಲೇ ಮಕ್ಕಳದ್ದು ಒಂದು ವಿಷಯಗಳು ಬರ್ತದವು ನೋಡ್ರಿ. ಸೊ ಅದ್ರ ಬಗ್ಗೆ ಅಂದ್ರೆ ಮನಸ್ಸು ಸಿನ್ಸಿಯರಾಗಿ ಎಲ್ಲನೂ ವಿಚಾರ ಮಾಡಾಕ್ತೈತಿ. ಸೊ ಮೈಂಡ್ ಏನು ಮಾಡ್ತೈತೆ ಅಂದ್ರಲ್ಲೇ ಡಿಪೆಂಡೆನ್ಸಿ ಎಷ್ಟೈತಿಲ್ಲೇ, ಒಬ್ರ ಮೇಲೆ ಒಬ್ರು ಎಷ್ಟು ಡಿಪೆಂಡ್ ಆಗ್ಬಿಟ್ಟೇವಿ, ಅಡಿಕ್ಷನ್ ಆಗ್ಬಿಟ್ಟೇವನ.
ನೀವಿಲ್ಲ ಅಂದ್ರೆ ಅವ್ರು ಜೀವನ ಮಾಡೋಕ್ಕಾಗಲ್ಲ, ನೀವಿಲ್ಲ ಅಂದ್ರೆ ಅವ್ರು ಏನೋ ಕಿರಿಕಿರಿ ಆಕತಿ, ಅವ್ರಿಲ್ಲ ಅಂದ್ರೆ ನಿಮಗೇನು ಆಕತಿ. ಸೊ ಭಾಳ ಡಿಪೆಂಡೆನ್ಸಿ ಆತ ಇದು. ಹಾಗಾಗಿ ನಮ್ಮ ಒಂದು ರಿಲೇಷನ್ಶಿಪ್ಪು ಸ್ವಲ್ಪ ಕಿರಿಕಿರಿ ಆಗ್ತಾಯ್ತಾನ ಅಂತ ಮೈಂಡ್ ವಿಚಾರ ಮಾಡ್ತೈತಿ. ಆಲ್ರೆಡಿ ಈಗ ನಿಮ್ಮ ರಿಲೇಷನ್ಶಿಪ್ ಒಳಗೆ ಒಂದು ಸ್ವಲ್ಪ ವ್ಯತ್ಯಾಸಗಳು ಕಂಡಿರ್ಬೋದು. ಭಾಳ ಸೂಕ್ಷ್ಮವಾಗಿ ಹೇಳ್ತೇನೆ ನಾನು. ವ್ಯತ್ಯಾಸಗಳು ಕಂಡಿರ್ಬೋದು, ಮಾತಾಡೋದು ಬಿಟ್ಟಿರ್ಬೋದು, ಸಿಟ್ಟಾಗಿರ್ಬೋದು, ಡೈವರ್ಸಿಗೆ ಹೋಗಿರ್ಬೋದು, ಬ್ರೇಕಪ್ಪಿಗೆ ಹೋಗಿರ್ಬೋದು, ಜೊತೆಗಿದ್ರೂ ದೂರ ಇದ್ದಂಗೂ ಇಲ್ಲೊಬ್ಬೊಬ್ರು ಅದಿರಿ. ಹಂಗೆ ಆ ರೀತಿ ಹೊಂಟಿರ್ಬೇಕು ನಿಮ್ದೊಂದು ಆ ಪ್ರೊಸೆಸ್ ಒಳಗೆ ನಿಮ್ಮ ಒಂದು ರಿಲೇಷನ್ಶಿಪ್ಪು. ಸೊ ಅದ್ರ ಡಿಪೆಂಡೆನ್ಸಿ ಭಾಳ ಆತನೋ ಇಲ್ಲೇ ಅಂದಾಗೂ ಒಂದು ಸ್ವಲ್ಪ ಇಲ್ಲೇ ವಿಚಾರ ಬರ್ತಾವೆ. ಸೊ ಅಗೇನಿಲ್ಲ ರಿಲೀಜ್ ಹೌದಾ ಅಂಥವೆಲ್ಲ ವಿಚಾರ ಮಾಡಬಾರ್ದು. ಆಗಿದ್ದೆಲ್ಲ ಹೋತು ನಾನಾ ಓವರಾಗಿ ಏನೇನೋ ವಿಚಾರ ಮಾಡ್ತದನ್ನ ಅಂಥದ್ದೆಲ್ಲ ಬಿಟ್ಬಿಡ್ಬೇಕು ಅಂತಲೇ ಇಲ್ಲೇ. ಅಂದರೆ ಹೊಸ ಕ್ಲಿಯರ್ ಎನರ್ಜಿ ತೊಗೊಂಬರ್ಬೇಕು ನಾನು ಇನ್ಮೇಲೆ ಅಂತಲೂ ಮೈಂಡ್ ಬುದ್ಧಿ ಹೇಳ್ತದ ಅವಾಗ ಒಂದ್ಸಲ, ಇನ್ನೊಂದ್ಸಲ ಅದಕ್ಕೆ ಈ ಥಾಟಿಗೆ ಹೇಳ್ತದ. ಯಾಕಂದ್ರೆ ಅವ್ರಿಗೆ ಮೈಂಡನ್ನ ಅದೇ ಹೇಳ್ತತಿ. ಹೆಂಗಿಲ್ಲ ನೀವೊಂದು ಪಾಸ್ಟ್ ಲೈಫ್ ಕನೆಕ್ಷನ್ ಅಂತಿರಲ್ಲ, ನೀವು ನನ್ನ ಜೀವನದ ವ್ಯಕ್ತಿ ನೀವೇ ಆಗಿರ್ಬೋದಾ, ಅಂದರೆ ನಿಮ್ಮ ವ್ಯಕ್ತಿಗೆ ನೀವೇ ಆಗಿರ್ಬೋದಾ. ಸೊ ದೇವ್ರು ನನಗೆ ಕಳಿಸಿದಂಥ ವ್ಯಕ್ತಿ ನೀವೇ ಆಗಿರ್ಬೇಕಾ ಈ ಜನ್ಮದಾಗ, ಅದನ್ನೂ ಮೈಂಡ್ ಹೇಳ್ತೈತಿ. ಓಕೆ, ರೊಮ್ಯಾಂಟಿಕ್ ಪಾರ್ಟ್ನರ್ ನೀವೇ ಆಗಿರ್ಬೋದಾ ನನಗೆ. ಹಂಗೆ ಅದನ್ನು ಅದಕ್ಕೆ ಹಾಗೆ ಭಾಳ ಇಂಥವೆಲ್ಲ ಯೋಚನೆ ಮಾಡಬೇಡ. ಬೇರೆ ರೀತಿನೇ ಯೋಚನೆ ಮಾಡು. ಇನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಒಬ್ರಿಗೊಬ್ರು. ನಾವಿಲ್ಲೇ ಇನ್ನೂ ಭಾಳ ಅರ್ಥ ಮಾಡ್ಕೊಳೋದೈತಿ ಒಬ್ರಿಗೊಬ್ರು. ಸೊ ಆ ಪ್ರೊಸೆಸ್ ಒಳಗೆ ನಾವು ಹೋಗುನು. ನಾವು ಇನ್ನೂ ಭಾಳ ಅರ್ಥನ ಮಾಡ್ಕೊಂಡಿಲ್ಲ ಒಬ್ರಿಗೆ ಮಾನಸಿಕ ಅಂದರೆ ಡೀಪಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ. ಸೂಪರ್ಫಿಷಿಯಲಾಗಿ ಆಗಿ ಹೋಗಿದ್ದೇನೋ ವಿಷಯಗಳನ್ನ ಇಟ್ಕೊಂಡು ನಾವಿಲ್ಲೇ ಕಿರಿಕಿರಿ ಮಾಡ್ಕೊಳಕತ್ತೇವೆ ಅಂತ ಇಲ್ಲೇ ಮೈಂಡ್ ಅದಕ್ಕೆ ಎಚ್ಚರಿಕೆ ಕೊಡ್ತಾ ಐತಿ ಆ್ಯಕ್ಚುಲಿ ನಿಮ್ಮ ವ್ಯಕ್ತಿಗೆ. ಓಕೆ, ಮನಸ್ಸು ಏನೈತಲ್ಲ, ಮನಸ್ಸು ಒಂದು ರೀತಿ ಒಳಗೆ ಕರೆಕ್ಟ್ ಐತದ, ಅಂದರೆ ಡಿಸಿಷನಿಗೆ ಬಂದುಬಿಡೋದು. ಇಲ್ಲಿ ಮೈಂಡ್ ಏನೈತಲ್ಲ ಕನ್ಫ್ಯೂಸ್ ಒಳಗೈತಿ. ಆಮೇಲೆ ಅದಕ್ಕೇನಿದೆ ಇನ್ನೊಂದು ಚಾನ್ಸ್ ಕೊಟ್ಟು ನೋಡೋಣ, ಇನ್ನೊಂದು ಸಲ ಅರ್ಥ ಮಾಡ್ಕೊಂಡು ನೋಡೋಣ, ಇನ್ನೊಂದು ಸಲ ನೀನು ವಿಚಾರ ಮಾಡು ಅಂತ ಅದು ನಿಮಗಿಲ್ಲಿ ಕಾಷನ್ ಕೊಡ್ತಾ ಐತಿ. ಸೊ ದಿಸ್ ಈಸ್ ಅ ಮನಸ್ಸು ಮತ್ತು ಮೈಂಡ್, ಹಾರ್ಟ್ ಆ್ಯಂಡ್ ಮೈಂಡ್ ಏನು ಯೋಚನೆ, ಬುದ್ಧಿ ಏನು ಯೋಚನೆ ಮಾಡ್ತದವು ನೆಕ್ಸ್ಟ್ 72 hours ಒಳಗಂತ ನಿಮ್ಮ ವ್ಯಕ್ತಿಗೆ ಇಲ್ಲಿ ನೋಡ್ರಿ. ಓಕೆ, ಸೊ ಇಲ್ಲಿ ಒಂದಿಷ್ಟು ಲವ್ ಮೆಸೇಜಸ್ ತೆಗೆದುಬಿಡ್ತೇನೆ ನಾನು. ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮ್ಗೆ ಏನಾದರೂ ಒಂದಿಷ್ಟು ಲವ್ ಮೆಸೇಜಸ್ ನೆಕ್ಸ್ಟ್ 72 hours ಅವ್ರ ಕಡೆಯಿಂದ ನಿಮ್ಗೆ ಏನಾದರೂ ಒಂದು ಮೆಸೇಜಸ್ ಕೊಡ್ತಾರಾ, ನೀವಂದರೆ ಯಾಕೆ ಇಷ್ಟ ಅಂತ ಏನಾರು ಅವ್ರು ಹೇಳಕ್ಕೆ ಇಷ್ಟಪಡ್ತಾರಾ. ಐ ಫೀಲ್ ಹಾರ್ಡ್ ವೆನ್ ಐ ಆಮ್ ನಾಟ್ ವಿತ್ ಯು. ಯಾಕಂದ್ರೆ ನೋಡ್ರಿ ಹೇಳ ನಿಮ್ಮ ಜೊತೆಗೆ ಇರ್ಬೇಕಂತ ಭಾಳ ಐತಿ. ನೀವು ಪಾಸ್ಟ್ ಲೈಫ್ ಅನಿಸತಿ, ನೀವೇ ಅವ್ರ ಜೀವನಕ್ಕಾಗಿ ಬಂದಿರೋ ವ್ಯಕ್ತಿ ಅಂತಲೇ ಅನಿಸುತ್ತೆ. ನೀವಿಲ್ಲ ಅಂದರೆ ಅವ್ರಿಗೆ ಅವ್ರದ್ದು ಅರ್ಧ ಭಾಗನ ಹೋದಂಗೆ ಅನ್ನಿಸುತ್ತೆ, ಅರ್ಧ ಜೀವ ಹೋದಂಗೆ ಅವರಿಗೆ ಅನ್ನಿಸುತ್ತೆ. ಓಕೆ, ಅವ್ರದ್ದು ಏನೇ ಇಂಪರ್ಫೆಕ್ಷನ್ಸ್ ಇದ್ರೂ, ಅವ್ರದ್ದು ಏನೇ ಒಂದು ಮೂಡ್ ಹಾಳಾಗಿದ್ರು, ಅವ್ರಿಗೆ ಹೆಂಗೆ ಇದ್ರೂ ನೀವು ಅದನ್ನು ಹ್ಯಾಂಡ್ಲ್ ಮಾಡ್ತೀರಿ. ಅವ್ರಿಗೆ ಏನೇ ಇದ್ರೂ ಅದನ್ನು ನೀವು ಭಾಳ ಕಿರಿಕಿರಿ ಮಾಡಿ ಹಿಂಗೆ ಚುಚ್ಚಿ ಮಾತಾಡೋದು, ಅವ್ರಿಗೆ ಮನಸ್ಸು ಮಾಡಂಗಿಲ್ಲ. ಅದನ್ನು ಬ್ಯೂಟಿಫುಲ್ಲಾಗಿ ನೀವು ಹ್ಯಾಂಡ್ಲ್ ಮಾಡ್ತೀರಿ. ಅದನ್ನು ನಿಮ್ಮ ವ್ಯಕ್ತಿಗೆ ಭಾಳ ಇಷ್ಟ ಆಗುತ್ತೆ. ಸೊ ನೀವು ಜೊತೆಗಿದ್ರಿ ಅಂದ್ರೆ ಭಾಳ ರಿಲ್ಯಾಕ್ಸ್ ಫೀಲ್ ಮಾಡ್ತಾರೆ ನಿಮ್ಮ ವ್ಯಕ್ತಿ. ಓಕೆ, ಈಗ ಒಬ್ಬರ ಮಕ್ಕೊಳಕ್ಕೆ ಅವ್ರಿಗೆ ಆಗಾಕತ್ತಿಲ್ಲ, ಅದು ಭಾಳ ಅವ್ರಿಗೆ ಒಂಥರ ಪೇನ್ ಕೊಡ್ತಾ ಐತೆ. ಓಕೆ, ಸೊ ನಿಮ್ಮ ಸ್ಮೈಲ್ ಭಾಳ ಕ್ಯೂಟ್ ಐತಿ ಅಂತಲೇ ಇಲ್ಲೇ ಹೇಳ್ತಿದ್ದಾರೆ. ಅವ್ರಿಗೇನು ನೀವು ಒಂದು ರೆಸ್ಪೆಕ್ಟ್ ಕೊಡ್ತಿರಲ್ಲ ಅದು ಭಾಳ ಇಷ್ಟ ಆಕತಿ. ನೀವು ಕೊಟ್ಟಷ್ಟು ರೆಸ್ಪೆಕ್ಟ್ ಯಾರೂ ಅವರಿಗೆ ಕೊಡಲ್ಲ. ನಿಮ್ಮ ಸ್ಮೈಲ್ ಕ್ಯೂಟ್ ಐತಿ, ನಿಮ್ಮದು ಮೂಗು ಕ್ಯೂಟ್ ಐತಿ. ಸೊ ನೀವಂದ್ರೆ ನೋಡ್ರಿದ ಪ್ರೀತಿ ಅಂದ್ರೆ ಏನಂತ ನೀವು ಅವ್ರಿಗೆ ಹೇಳ್ಕೊಡ್ರಿ. ಯು ಹ್ಯಾವ್ ಥಾಟ್ ಮೀ ವಾಟ್ ಲವ್ ಈಸ್ ಆಲ್ ಅಬೌಟ್. ನಿಜವಾದ ಪ್ರೀತಿ ಅಂದ್ರೆ ಏನಂತಂದ್ರೆ ನೀವು ಅವ್ರ ಜೀವನ ಬಂದಮೇಲೆ ಅವ್ರಿಗೆ ಗೊತ್ತಾಗಿರೋದು ನಿಜವಾದ ಒಂದು ಪ್ರೀತಿ ಅರ್ಥ. ನೀವು ಬಂದಮೇಲೆ ಅವರಿಗೆ ಗೊತ್ತಾಗಿರೋದು. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಆದಂಥ ಒಂದು ಮೆಸೇಜ್ ನಿಮ್ಮ ವ್ಯಕ್ತಿ ನಿಮಗೆ ಕೊಟ್ಟಿರೋಂಥದ್ದು. ಓಕೆ, ನಿಮಗೆ ಯಾವುದು ಸೂಟೇಬಲ್ ಅನ್ನಿಸ್ತು, ನಿಮ್ದು ಯಾವ್ದು ನಿಮಗೆ ರೆಸನೇಟ್ ಆಯ್ತು ಅದನ್ನು ಇಲ್ಲೇ ಕ್ಲೇಮ್ ಮಾಡ್ಕೋಬಹುದು. ಓಕೆ, ಫರ್ಗಿವ್, ಎಂಗೇಜ್ಮೆಂಟು, ರಿಲೀಸ್ ಯುವರ್ ಎಕ್ಸು, ಕೋ ಡಿಪೆಂಡೆನ್ಸಿ. ಓಕೆ, ಪಾಸ್ಟ್ ಲೈಫ್ ಕನೆಕ್ಷನ್, ಗೆಟಿಂಗ್ ಟು ನೋ ಈಚ್ ಅದರ್. ಇನ್ನೂ ನಾವು ಜಾಸ್ತಿ ತಿಳ್ಕೊಬೇಕ್ರಿ ಒಬ್ಬರ ಬಗ್ಗೆ. ನಾವು ತಿಳ್ಕೊಂಡಿಲ್ಲ ಅಂದ್ರೆ ಅದನ್ನು ಮಾಡ್ಕೊರಿ. ಸೊ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ಜೀವನದಾಗ ಏನು ನಡೆದಿದೆ, ದಿಸ್ ಈಸ್ ಅ ಕಲೆಕ್ಟಿವ್ ಟ್ಯಾರೋ
ಹೌದಾ? ಸೊ ಹಾಗಾಗಿ ನಿಮ್ದು ಅನುಗುಣವಾಗಿ ಅದನ್ನು ನೀವು ಇಲ್ಲಿ ಕ್ಲೀನ್ ಮಾಡಿಕೊಡಿ. ಓಕೆ, ಏಂಜಲ್ಸ್, ಯೂನಿವರ್ಸು, ಗಾರ್ಡಿಯನ್ ಏಂಜಲ್ಸ್ ನಿಮ್ಗೆ ಏನಂತ ಗೈಡೆನ್ಸ್ ಕೊಡ್ತಾರಂತ ನೋಡೋಣ. ಲೈಟ್ನೆಸ್, ಬ್ಲೆಸ್ಸಿಂಗ್ಸ್, authenticity, 72, 5 number, 31 number, 35 number and 26 number ನಿಮ್ಮ ಜೀವನದೊಳಗೆ ಎಲ್ಲಿ ಇಂಪಾರ್ಟೆನ್ಸ್ ಬಂದವು ನೋಡಿರಿ. ಅದು ನೆಕ್ಸ್ಟ್ 72 ಅವರ್ಸ್ ಒಳಗೆ ನಿಮ್ಗೇನಾದರೂ ಒಂದು ಇಂಪಾರ್ಟೆನ್ಸ್ ಕಾಣ್ತದೆ ನೋಡಿರಿ ಈ ನಂಬರ್ಸಿಂದ ನಿಮ್ಗೇನಾದರೂ. ಓಕೆ, ಭಾಳ ಹೆವಿಯಾಗಿ ವಿಚಾರ ಮಾಡಬೇಡ್ರಿ. ಮನಸ್ಸೊಳಗೆ ಭಾಳ ಎಲ್ಲ ಇಟ್ಕೊಂಡು ಹೆಪ್ಪಗಟ್ಟಿಸ್ಕೊಳೋದಂತೇವಲ್ಲ, ಒಂದು ನೋವಾತು, ಒಂದು ಬೇಜಾರ, ದುಃಖ, ಸಿಟ್ಟು, ಹೊಟ್ಟೆಕಿಚ್ಚು ಏನೇ ಇರಲಿ ಅದನ್ನು ಎಲ್ಲ ಹೊರಗೆ ಬಿಡ್ರಿ, ರಿಲೀಸ್ ಮಾಡಿ ಲೈಟಾಗಿ ಫೀಲ್ ಮಾಡೋದು ಕಲೀರಿ ಅಂತ ನಿಮ್ಗೆ ಹೇಳ್ತಿದ್ರೆ. ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ರಿ. ನಿಮ್ಮ ಜೀವನದಾಗ ಬೇಕಾದಷ್ಟು ಬ್ಲೆಸ್ಸಿಂಗ್ಸ್ ಅದಾವೆ, ಬೇಕಾದಷ್ಟು ನಿಮ್ಮ ಜೀವನದಾಗ ಒಳ್ಳೆ ಸಂಗತಿಗಳದಾವು. ನೀವು ಅದಕ್ಕೆ ದೇವರಿಗೆ ಥ್ಯಾಂಕ್ ಯು ದೇವ್ರಿ ಅಂತ ಹೇಳಕ್ಕೆ. ಸೊ ಅದನ್ನೆಲ್ಲ ನೀವಿಲ್ಲೇ ಬ್ಲೆಸ್ಸಿಂಗ್ಸನ್ನು ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಇಯರ್. ಓಕೆ, ಸೊ ಎಲ್ಲರೂ ಕಮೆಂಟ್ ಒಳಗೆ ನಿಮ್ಮ ಜೀವನದಲ್ಲಿ ನೀವು ಯಾರಾದ್ರೂ ಗ್ರ್ಯಾಟಿಟ್ಯೂಡ್ ಇದಿರಲ್ಲ, ಅಟ್ಲೀಸ್ಟ್ ಒಂದಂಥದ್ದು ಥ್ಯಾಂಕ್ ಯು ಗಾಡ್ ಅಂತಂದು 3 ನಿಮ್ಗೆ ಏನು ಅನಿಸ್ತದಲ್ಲ ಅವನ್ನ ಕಮೆಂಟ್ ಒಳಗೆ ತಿಳಿದು ಈ ಗ್ರ್ಯಾಟಿಟ್ಯೂಡ್ನ ಯೂನಿವರ್ಸಿಗೆ ತೋರಿಸ್ರಿ. ಓಕೆ, ಬಿ ಟ್ರೂ ಟು ಯುವರ್ ಸೆಲ್ಫ್. ಯಾವಾಗಲೂ ನಿಮಗಾಗಿ ನೀವು ಮೋಸ ಮಾಡ್ಕೋಬಾರ್ದು. ನಿಮ್ಮ ಮನಸ್ಸಿಗೆ, ನಿಮ್ಮ ಯೋಚನೆಗಳಿಗೆ ನಿಮಗೆ ಮೋಸ ಮಾಡ್ಕೋಬಾರ್ದು. ನಿಮ್ಗೇನೋ ಹೇಳ್ಬೇಕು ಅನಿಸಿರ್ತೈತಿ, ನೀವು ಅದನ್ನು ಉಲ್ಟಾ ಹೇಳ್ತೀವಿ. ನಮ್ಗೆ ಇದು ಬ್ಯಾಡ ಅಂದಿರ್ತೇವೆ, ನಮ್ಗೆ ಹ್ಞೂ ಅಂದಿರ್ತೇವೆ. ಹೌದನ್ನು ಬೇಕಾಗಿರ್ತೈತಿ, ಬೇಡ ಅಂದಿರ್ತೇವೆ. ಮನಸ್ಸೊಂದು ಹೇಳ್ತೈತೆ ಇಲ್ಲಿ ಹೋಗಬೇಡ ಅಂದ್ರೂ ಹೋಗ್ತೀವಿ. ಏನೋ ಮಾಡಬೇಡ ಮಾಡ್ತೀವಿ. ಸೊ ನಿಮ್ಗೆ ಅದ್ರ ಮನಸ್ಸು ನಮ್ಗೆ ಏನಂತ ಕಿರಿಕಿರಿ ಮಾಡ್ಕೊತೀವಿ. ಹಂಗಿದ್ದಾಗೆಲ್ಲ ನಿಮ್ಗೆ ಬಿ ಟ್ರೂ ಟು ಯುವರ್ ಸೆಲ್ಫ್ ಅಂತ ನಿಮ್ಗೆ ಹೇಳ್ತದೆ. ಓಕೆ, ಸಮಾಧಾನ ಇರ್ರಿ. ಯಾವಾಗಲೂ ಟೈಮ್ ಕೊಡ್ರಿ ಎಲ್ಲದಕ್ಕೂ. ಎಲ್ಲ ಗಡ್ಬಡಿ ಮಾಡಿ ಎಲ್ಲ ನಾನು ಅನ್ಕೊಂಡಂಗೆ ಆಗಬೇಕು, ಇವತ್ತು ಅನ್ಕೊಂಡೆ ನಾಳೆ ಬೆಳಗ್ಗೆ ಆಗ್ಬಿಡ್ಬೇಕು ಇಲ್ಲಲ್ಲ. ಸ್ವಲ್ಪ ಡಿವೈನ್ ಟೈಮಿಂಗಿಗೆ ನೀವು ರೆಸ್ಪೆಕ್ಟ್ ಕೊಡ್ರಿ, ಟ್ರಸ್ಟ್ ಮಾಡಿರಿ. ಅಂದ್ರೆ ತಾಳ್ಮೆನ ನೀವು ಕಲೀರಿ ಜೀವನದಾಗ. ಪ್ರಾಕ್ಟೀಸ್ ಮಾಡಿರಿ, ಅದನ್ನ ತಾಳ್ಮೆಯಿಂದ ಇರೋದನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ಇದನ್ನು ಸೊ ಇದ್ರ ಕಡೆ ಭಾಳ ಲಕ್ಷ್ಯ ಕೊಡ್ರಿ. ಓಕೆ, ಇದು ನಿಮಗೆಲ್ಲ ಹೇಳ್ತಿದ್ದಾರೆ. ಆ್ಯಂಡ್ ಫೇತ್ ಇಡ್ರಿ, ಯಾವಾಗಲೂ ಟ್ರಸ್ಟ್ ಮಾಡಿರಿ. ಏನು ನೀವು ಹೊಂಟದಲ್ಲ ಜೀವನದಾಗ ಈ ರಿಲೇಷನ್ಶಿಪ್ ಒಳಗೆ ಏನೇನು ನಡೀತದವಲ್ಲ, ಜಸ್ಟ್ ಟ್ರಸ್ಟ್ ದ ಪ್ರೊಸೆಸ್. ನಿಮ್ಮ ಮನಸ್ಸಿಗೆ ಏನೋ ಒಂದು ಅನಿಸೈತಿ, ಅದು ಅನಿಸೈತೆ, ಅಷ್ಟ ಮುಗೀತು. ಸೊ ನಾಳೆ ಏನಕ್ಕದು ಗೊತ್ತಿಲ್ಲ, ಐ ಟ್ರಸ್ಟ್ ದ ಪ್ರೊಸೆಸ್. ಇವತ್ತು ಈ ಮೂಮೆಂಟಿಗೆ ಅನ್ಸೈತಿ, ಈಗ ಅನ್ಸಿದ್ ಖರೆ, ಅದನ್ನೇನು ತೆಗೆದು ಹಾಕೋಕ್ಕಾಗಲ್ಲ. ಎಸ್, ಅದನ್ನು ಒಪ್ಕೊಳ್ರಿ. ನನಗೆ ಇವತ್ತು ಹಿಂಗೆ ಅನ್ಸಕತ್ತೈತಿ. ಬಟ್ ನಾಳೆ ಏನು ಅನ್ಸೋದು ಗೊತ್ತಿಲ್ಲಲ್ಲ, ನಾಳೆ ಏನಕ್ಕದು ಗೊತ್ತಿಲ್ಲ. ಸೊ ಅದು ಟ್ರಸ್ಟ್. ನಾಳೆ ಏನಾಕತಿ ಎಲ್ಲ ಒಳ್ಳೇದಕ್ಕಾಕತಿ. ಐ ಟ್ರಸ್ಟ್ ದ ಯೂನಿವರ್ಸ್, ಐ ಟ್ರಸ್ಟ್ ದ ಏಂಜಲ್ಸ್, ಐ ಟ್ರಸ್ಟ್ ನಿಮ್ಮ ಯಾವ ದೇವರದಾರ ಅವರು. ಓಕೆ, ಸಮಾಧಾನದಿಂದ ಪೇಷನ್ಸಿಂದ ಇರ್ರಿ ಅಂತ ನಿಮಗೆಲ್ಲ ಹೇಳ್ತಿದ್ದಾರೆ. ಓಕೆ, ಸೊ ದಿಸ್ ಈಸ್ ಅ ಬ್ಯೂಟಿಫುಲ್ ರೀಡಿಂಗ್ ಫಾರ್ ನೆಕ್ಸ್ಟ್ 72 ಅವರ್ಸ್. ನಿಮ್ಮ ವ್ಯಕ್ತಿ ಮೈಂಡಿಂದ ಮತ್ತು ಮನಸ್ಸಿಂದ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಕ್ಕೆ. ಓಕೆ, ಸೊ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ಭೇಟಿಯಾಗೋಣಂತ. ಅಲ್ಲಿವರೆಗೂ ಸೊ ಇಲ್ಲಿ ನೋಡ್ರಿ ಬ್ರಾಸ್ಲೆಟ್ ಇಟ್ಟಿದ್ದೆ ನಾನು. ಸೊ ಇಲ್ಲಿ ಏನಾಕತ್ತೆ ಅಂದ್ರೆ ನೀವು ಹಾಕ್ಕೊಳಂಗೆ ಆಗಿಲ್ರಿ. ಕೆಲವೊಬ್ರು ಕೇಳಾಕತ್ತಿದ್ರೆ ನಾವು ಹಾಕ್ಕೊಳಂಗಿಲ್ರಿ, ಏನು ಮಾಡಿ ನಿಮ್ಮ ಜೊತೆಗೆ ಇಟ್ಕೋಬೋದು. ಅದನ್ನ ಲ್ಯಾಪ್ಟಾಪ್ ಒಳಗೆ ಕೆಲಸ ಮಾಡ್ತೀರಿ, ನಿಮ್ಮ ಲ್ಯಾಪ್ಟಾಪ್ ಪಕ್ಕಕ್ಕಿಂದ ಇಟ್ಕೋಬೋದು. ಅದ್ರ ವೈಬ್ರೇಷನ್ಸನ್ನ ಅಥವಾ ಅದ್ರ ನೆಗೆಟಿವಿಟಿನ ಬಾಡಿ ಮೇಲೆ ಭಾಳ ನಿಮ್ದು ಓರಾನ ಅದು ಹಾಳು ಮಾಡ್ತೈತಿ. ಸೊ ಅದು ಮಾಡ್ಬೋದು. ಸೊ ನನಗೆ ಭಾಳ ಒಂದಿನ ಹ್ಯಾಬಿಟ್ ಐತ್ರಿ, ಭಾಳ ಚಹಾ ಕುಡಿತೇನೆ ರೀ, ಭಾಳ ಸಿಗರೇಟ್ ಸೇರ್ತೇನೆ ರೀ, ಭಾಳ ಸ್ಟಾರ್ ಹಾಕ್ಕೊತೇನೆ ರೀ, ಭಾಳ ಕುಡಿತೇನೆ ರೀ. ಕೆಟ್ಟ ಚಟಗಳು ಹೇಳಕತ್ತೀನಿ. ಇಲ್ಲ ತಿನ್ನೋದು ಏನಾರ ಒಂದು ಚಿಪ್ಸ್ ಭಾಳ ತಿಂತೀನಿ ರೀ, ಏನಾರ ಮಾಡಿರಿ ಅಂಥದ್ದು ಏನಾರು ಇರ್ತದೆ ಅದ್ರ ಜೊತೆ ನೀವು ಇದನ್ನು ಇಟ್ಕೋಬೋದು. ಸ್ವಲ್ಪ ಹೊತ್ತು ಅದ್ರ ಪಕ್ಕಕ್ಕೆ ಒಂದು 10-15 ನಿಮಿಷ ಇಟ್ಬಿಟ್ರೆ ಆಮೇಲೆ ಅದನ್ನ ಉಪಯೋಗಿಸ್ರಿ, ಏನು ಡಿಫ್ರೆನ್ಸ್ ಆಗತ್ತೆ ನೀವು ನೋಡ್ಬೋದು. ಸೊ ಹಿಂಗೆ ಭಾಳ ನಿಮ್ಗೊಂದು ಹೆಲ್ತ್ ಬೆನಿಫಿಟ್ ಐತಿ. ನೆಗೆಟಿವಿಟಿಯಿಂದ ನಿಮ್ಮನ್ನ ತೆಗಿಯುವಂಥದ್ದು ಒಂದು ಶಕ್ತಿ ಈ ಬ್ರಾಸ್ಲೆಟ್ ಒಳಗೆ ಐತಿ. ಲೈಫ್ ಟೈಮ್ ಒಳಗೆ ಒಂದ್ಸಲ ತೊಗೊಂಡ್ರೆ ಏನೂ ಆಗಂಗಿಲ್ಲ. ಓಕೆ, ಸೊ ವಿತ್ ಅದಕ್ಕೆ ನಿಮಗೆಲ್ಲ ಏನಂತೀರಿ, ವಿತ್ ಬಿಲ್ಲಿಂಗ್ ಎಲ್ಲ ನಿಮಗೆ ಕೊಡ್ತೈತಿ. ಸೊ ಯಾರಾದರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ನನಗೆ. ಓಕೆ, ಮೆಸೇಜ್ ಮಾಡಿರಿ. ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ಭೇಟಿ ಹಾಕಂದ್ರೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್. ಥ್ಯಾಂಕ್ ಯು.